ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಒಬ್ಬರಿಗೊಬ್ಬರು ಹಾಗೆ ಬರದೇ ಇರುವ ರೀತಿಯಲ್ಲಿ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಇದು ವೈಯಕ್ತಿಕವಾಗಿ ಹೋಗುವ ಮಟ್ಟಕ್ಕೂ ಕೂಡ ಬಂದು ನಿಂತಿದೆ. ಇನ್ನು ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಒಂದು 3 ಪ್ರೋಮೋಗಳು ಇವತ್ತು ಬಂದಿದೆ. ಇನ್ನು 2 ಪ್ರೋಮೋಗಳು ಅಷ್ಟು ಹೈಲೈಟ್ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ನಡುವೆ ಒಂದು ಗಲಾಟೆ ಆಗಿರ್ತಕ್ಕಂಥ ಪ್ರೋಮೋ, ಅದೇ ರೀತಿಯಾಗಿ ಗಿಲ್ಲಿ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಈ 3 ಜನರ ಒಂದು ಹೈಲೈಟ್ ಇರುವಂಥ ಪ್ರೋಮೋ ಬಂದಿದೆ. ಸೊ ಈ ಒಂದು ಪ್ರೋಮೋದಲ್ಲಿ ಈ ಒಂದು ಗಿಲ್ಲಿ ಮತ್ತು ಜಾನ್ವಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನ ಗಮನಿಸ್ತಾ ಹೋಗೋದಾದ್ರೆ, ಅಥವಾ ಇಲ್ಲಿ ಏನಾಗ್ತಾ ಇದೆ ಎಂಬುದನ್ನು ಗಮನದಲ್ಲಿ ಚರ್ಚಿಸೋದಾದ್ರೆ, ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಕಾಕ್ರೋಚ್ ಸುದ್ದಿಯನ್ನ ಅಸುರ ಮಹಾರಾಜ ಅಥವಾ ಅಸುರಾಧಿಪತಿ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿದೆ. ಫೈನಲಿಸ್ಟ್ ಆಗಿರುವ ಕಾರಣದಿಂದಾಗಿ ಈ ಒಂದು ವ್ಯಕ್ತಿಯನ್ನ ಈ ರೀತಿಯಾಗಿ ಒಂದು ರಾಜನ ಪಟ್ಟವನ್ನು ಕೊಡಲಾಗಿದೆ. ಈಗ ಅವನು ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ಕೇಳಬೇಕಾಗಿರತಕ್ಕಂಥ ಪರಿಸ್ಥಿತಿ ಮನೆ ಮಂದಿಯವರಿಗೆ ಎಲ್ರಿಗೂ ಕೂಡ ಇರುವಂತಹದ್ದು. ಇನ್ನು ಗಿಲ್ಲಿ ಕೂಡ ಈ ಜಾನ್ವಿ ಅವರನ್ನ ನಾಮಿನೇಟ್ ಮಾಡೋದಕ್ಕೆ ಮುಂದಾಗ್ತಾನೆ. ಅಂದ್ರೆ ನಾಮಿನೇಟ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಒಟ್ಟು 8 ಜನರು ಜಾನ್ವಿಯನ್ನು ನಾಮಿನೇಟ್ ಮಾಡಿದ್ದಾರೆ. ಅಂದರೆ ಮನೆ ಮಂದಿ ಎಲ್ಲರೂ ಕೂಡ ಈ ಜಾನ್ವಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ನೀವು ಅವಾಗ ಬದಲಾಗ್ತಾ ಇರ್ತೀರಿ, ಆ ಒಂದು ಕಾರಣದಿಂದಾಗಿ ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಒಂದು ಡೇಂಜರ್ ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ನಿಮಗೆ ಯಾರು ಡೇಂಜರ್ ಅಂತ ಅನಿಸುತ್ತೆ ಅವರನ್ನು ನಾಮಿನೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ಸೊ ಕೆಲವೊಂದಿಷ್ಟು ಸೂಕ್ತ ಕಾರಣಗಳ ಮೂಲಕ ಅವರನ್ನು ನಾಮಿನೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಗಿಲ್ಲಿ ಈ ರೀತಿಯಾದಂಥ ಕಾರಣವನ್ನು ಹೇಳ್ತಾನೆ. ಇನ್ನು ಅದೇ ರೀತಿಯಾಗಿ ರಕ್ಷಿತಾ ವಿಚಾರಕ್ಕೆ ಬರೋಣ. ರಕ್ಷಿತಾ ತುಂಬಾ ಇಂಪಾರ್ಟೆಂಟ್ ಆಗಿ ಮಾತನಾಡ್ತಾಳೆ. ಆ ಹುಡುಗಿ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರ್ತಾ ಇದ್ವು. ತುಂಬಾ ಚುರುಕಾಗಿದ್ದಾಳೆ ಅನ್ನೋ ಮಟ್ಟಕ್ಕೆ ಇರುತ್ತೆ. ಇವಳಿಗೆ ರಕ್ಷಿತಾಗೆ ಭಾಷೆಯ ಸಮಸ್ಯೆ ಒಂದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಾಡ್ತಾ ಇಲ್ಲ. ಬದಲಿಗೆ ಅವಳಿಗೆ ಒಂದಿಷ್ಟು ಭಾಷೆ ಅರ್ಥ ಮಾಡಿಕೊಳ್ಳೋದಾಗ್ಲಿ ಅಥವಾ ತನ್ನ ಭಾಷೆಯನ್ನು ಅಥವಾ ತನಗೆ ಅನಿಸಿರೋದನ್ನು ಹೇಳೋದಕ್ಕೆ ಒಂದಿಷ್ಟು ಕಷ್ಟ ಆಗ್ತಿರಬಹುದೇನೋ. ಆದರೆ ಯಾವುದೇ ರೀತಿಯಾಗಿ ಮನೆಯ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇವಳು ಮುಂದಾಗಿದ್ದಾಳೆ. ಇನ್ನು ರಕ್ಷಿತಾ ಜಾನ್ವಿಯನ್ನು ಕೂಡ ನಾಮಿನೇಟ್ ಮಾಡುವಂಥದ್ದು, ಇವಳು ಡೇಂಜರ್ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅದಕ್ಕೆ ಸೂಕ್ತ ಕಾರಣವನ್ನು ಕೊಡೋದಾದರೆ, ಆರಂಭದಲ್ಲಿ ಈ ರಕ್ಷಿತಾ ಮನೆಗೆ ಬಂದಾಗ ಇವರು ಒಂದು ಮಾತನ್ನು ಹೇಳಿರ್ತಾರೆ. ಇವಳು ಯಾವುದೋ ಒಂದೊಂದು ವಿಡಿಯೋಗಳನ್ನ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ವಟ ಮಾಡಿ ಫೇಮಸ್ ಆಗಿರ್ತಕ್ಕಂಥವಳು. ಇವಳಿಗೆ ಇಲ್ಲಿ ಇಟ್ಕೊಳ್ಳೋದು ಬೇಡ, ಹೊರಗಡೆ ಕಳಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿರ್ತಾರೆ. ಆ ಒಂದು ಕಾರಣವನ್ನು ಮೈಂಡಲ್ಲಿ ಈ ರಕ್ಷಿತಾ ಇಟ್ಕೊಂಡಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಾರಣವನ್ನು ಹೇಳಿ ಅವರನ್ನು ನಾಮಿನೇಟ್ ಮಾಡುವುದಕ್ಕೆ ಮುಂದಾಗ್ತಾಳೆ. ಒಟ್ಟಾರೆಯಾಗಿ ಇಲ್ಲಿ ಸ್ವಲ್ಪ ಜಾನ್ವಿಗೆ ತುಂಬ ಮುಖಭಂಗ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 8 ಜನರು ಒಟ್ಟಾರೆಯಾಗಿ ಜಾನ್ವಿಯನ್ನು ನಾಮಿನೇಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಇಲ್ಲಿ ಗಮನಿಸಲೇಬೇಕು ಜಾನ್ವಿ ಅವರು ಪಾತ್ರ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ, ಇವರು ಬೇರೆಯವ್ರ ಜೊತೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ, ಇವರು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ತಾ ಇದ್ದಾರಾ, ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಒಂದು ಎಪಿಸೋಡಲ್ಲಿ ಏನೇನಾಗುತ್ತೆ ಎಂಬುದನ್ನು ಎಲ್ಲರೂ ಕೂಡ ಗಮನಿಸಲೇಬೇಕಾಗಿದೆ. ಪ್ರೋಮೋಗೂ ಮತ್ತು ಎಪಿಸೋಡ್ಗೂ ನೋಡಿದ್ರೆ ತುಂಬ ವ್ಯತ್ಯಾಸ ಇರುತ್ತೆ. ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಹೈಲೈಟ್ ಮಾಡಿ ಹಾಕಿರ್ತಾರೆ. ಬದಲಿಗೆ ಆ ಒಂದು ಎಪಿಸೋಡ್ಗಳನ್ನು ನೋಡೋದಕ್ಕೆ ಹೋದರೆ ಅಷ್ಟೊಂದು ಅಗ್ರೆಸಿವ್ ಆದಂತಹ ಮೂಮೆಂಟ್ಸ್ಗಳೇನು ಹೆಚ್ಚು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅನಿಸುತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.